ಪರ್ಸನ್ ಬಂದು ನಿಮ್ಮನ್ನ ಹಗ್ ಮಾಡಿದ್ರೆ ಟಚ್ ಮಾಡಿದ್ರೆ ಅದು ಬ್ಯಾಡ್ ಟಚ್. ಅಲೋ ಮಾಡ್ತೀರಾ ನೀವು? ಟಚ್ ಮಾಡಿಸ್ಕೊಂತೀರಾ? ನೋ ನೋ. ಏನ್ ಮಾಡ್ಬೇಕು? ನೋ, ಡೋಂಟ್ ಟಚ್ ಮೀ ಅಂತ ಹೇಳ್ಬೇಕು. ಆಮೇಲೆ ಆ ಪ್ಲೇಸಿಂದ ಓಡ್ ಹೋಗ್ಬೇಕು, ಇಲ್ಲ ಕಿರ್ಚ್ಕೋಬೇಕು. ಈ ವಿಷಯನ ಮನೇಲಿ ಹೋಗಿ ಪೇರೆಂಟ್ಸ್ಗೆ ಹೇಳಬೇಕು, ಕ್ಲಾಸಲ್ಲಿ ಟೀಚರ್ಸ್ಗೆ ಹೇಳಬೇಕು, ನನಗೆ ಯಾರೋ ಈ ರೀತಿ ಬ್ಯಾಡ್ ಟಚ್ ಮಾಡಿದ್ರು ಅಂತ. ಸೊ ಯಾವ್ಯಾವ ಪಾರ್ಟ್ಸ್ ಮುಟ್ಟಿದ್ರೆ ಬ್ಯಾಡ್ ಟಚ್? ಚೆಸ್ಟ್ ಅಂಡ್ ಪ್ರೈವೇಟ್ ಪಾರ್ಟ್ಸ್, ಫ್ರಂಟ್ ಅಂಡ್ ಬ್ಯಾಕ್. ಪ್ರೈವೇಟ್ ಪಾರ್ಟ್ಸ್ನ ಟಚ್ ಮಾಡಿದ್ರೆ ಅದು ಬ್ಯಾಡ್ ಟಚ್. ಓಕೆ, ಬ್ಯಾಡ್ ಟಚ್ನ ನೀವು ಒಪ್ಕೋಬಾರ್ದು, ಅಪೋಸ್ ಮಾಡಬೇಕು. ಆ ವಿಷಯನ ಯಾರಿಗೆ ಹೇಳಬೇಕು? ಪೇರೆಂಟ್ಸ್ಗೆ ಹೇಳಬೇಕು ಆ್ಯಂಡ್ ಟೀಚರ್ಸ್ಗೂ ಕೂಡ ಹೇಳಬೇಕು. ಓಕೆನಾ? ಆಮೇಲೆ ಯಾರೋ ಒಂದೊಂದು ಪರ್ಸನ್ನು ಏನೋ ನಿಮಗೆ ತಿನ್ನೋದು ಕೊಡ್ತಾರೆ, ಬಟ್ ಇಲ್ಲಿ ಬಾ ಅಂತ ಕರೀತಾರೆ, ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ನೀವು ಹೋಗಬಾರ್ದು ಅವ್ರ ಜೊತೆ. ಓಕೆನಾ? ಸೊ ಯಾಕೆ ಅಂತಂದರೆ ನಿಮಗೆ ಗೊತ್ತು ಏನೇನು ಆಗ್ತಿದೆ ಅಂತ. ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀರಾ, ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ತಾರೆ, ಬೇರೆ ಬೇರೆ ರೀಸನ್ಸ್ಗೆ ಮಕ್ಕಳನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಸೊ ಅದಕ್ಕೆ ನೀವು ಬೇರೆ ಗೊತ್ತಿಲ್ಲದೆ ಇರೋ ಜನರ ಜೊತೆ ಹೋಗಬಾರ್ದು, ಅವ್ರು ಏನೇ ಕೊಟ್ಟರು ತಿನ್ನಬಾರ್ದು. ಓಕೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೊ ಗುಡ್ ಟಚ್, ಬ್ಯಾಡ್ ಟಚ್ ಯಾವುದು ಅಂತ ನಿಮಗೆ ನೀಟಾಗಿ ಗೊತ್ತಾಗಲಿ.